ಅಸರ್ಟಿವ್ ಕಮ್ಯುನಿಕೇಶನ್ ರೆಡ್ಯೂಸಸ್ ಪ್ರಾಬ್ಲಮ್ಸ್. ದೃಢತೆಯ ಸಂವಹನ ಸಮಸ್ಯೆಗಳನ್ನು ಕಡಿಮೆಗೊಳಿಸುತ್ತದೆ. ಸುಮಾರು ಸಮಸ್ಯೆಗಳು ನಾವು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಬೀಟಿಂಗ್ ಅರೌಂಡ್ ದ ಬುಷ್, ನೇರವಾಗಿ ಸರಳವಾಗಿ ಮಾತಾಡೋದೇ ಇಲ್ಲ. ಅಸ್ಪಷ್ಟತೆ ಜೊತೆಗೆ ಆ, ಎರಡು ಮೂರು ಅರ್ಥ ಬರೋ ಥರ ಮಾತಾಡುವಂಥದ್ದು, ದ್ವಂದ್ವವಾಗಿ ಮಾತನಾಡುವಂಥದ್ದು, ಇರುವುದನ್ನು ಇರುವ ಹಾಗೆ ಹೇಳುವ ಸಂವಹನ, ಅದು ದೃಢತೆಯ ಸಂವಹನ. ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತದೆ. ಅದು ಆಗ ಏನು ಮಾಡುತ್ತೆ ಅಂದರೆ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇನೋ ನಾವು ಸುಳ್ಳು ಹೇಳಿ ಜಾಸ್ತಿ ಸಿಗಾಕೋತೀವಿ. ಸತ್ಯ ಹೇಳಿದಾಗ ನೆನ್ಪಿಟ್ಕೊಳ್ಳೋದು ಅಗತ್ಯ ಇರೋದಿಲ್ಲ, ಯಾಕೆ ಸತ್ಯ ಸತ್ಯವಾಗಿರುತ್ತದೆ. ಅದೇ ರೀತಿಯಲ್ಲಿ ಸತ್ಯದ ಒಂದು ಅಂಶ ಭಾಗ ಈ ಅಸರ್ಟಿವ್ ಕಮ್ಯುನಿಕೇಶನ್. ನಿಮ್ಮ ಬದುಕಿನಲ್ಲಿ ನೇರ ನಡೆ ನುಡಿಯನ್ನು ನಿಮ್ಮದನ್ನಾಗಿಸ್ಕೊಂಡಾಗ ನಿಮಗೆ ಹೆಚ್ಚಿನ ಲಾಭ ಆಗ್ತದೆ. ಆ ಲಾಭ ಯಾವ ರೂಪದಲ್ಲಿ ಆಗ್ತದೆ ಅಂದರೆ, ನಮ್ಮ ಸಂಬಂಧಗಳನ್ನು ವೃದ್ಧಿಸೋದ್ರ ಜೊತೆಗೆ ನಮ್ಮ ಸಮಸ್ಯೆಗಳನ್ನು ಕಡಿಮೆ ಮಾಡ್ತದೆ. ಯಾರಿಗೆ ತಾನೇ ಇಷ್ಟ ಆಗಲ್ಲ ನಮಗಿರೋ ಲೈಫಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ತಾ ಇರಬೇಕಂತ. ಎಸ್. ಸೊ ನಾನು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಹಾಗಾಗಿ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಎಲ್ಲ ಮಾತಾಡಿ ಇದ್ರ ಬಗ್ಗೆ ಅನಿಸಿಕೆ ಏನು ಹೇಳ್ತಾರೆ ನೋಡೋಣ. ನಾವು ಹರಿಪ್ರಸಾದ್ ಅವ್ರನ್ನ ಈ ವಿಚಾರದ ಬಗ್ಗೆ ನಿರೂಪಣೆ ಮಾಡಿ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ನ ಮಾತಾಡಿ ಅಂತ ಅವ್ರಿಗೊಂದು ಅಸೈನ್ಮೆಂಟ್ ಕೊಡ್ತಾ ಇದ್ದಾನೆ. ಎಸ್, ಓಟ್ ಹರಿಪ್ರಸಾದ್. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಅಸರ್ಟಿವ್ ಕಮ್ಯುನಿಕೇಶನ್ ರೆಡ್ಯೂಸ್ ದ ಪ್ರಾಬ್ಲಮ್ಸ್. ದೃಢತೆಯ ಸಂವಹನ ಸಮಸ್ಯೆಗಳನ್ನು ಕಡಿಮೆಯಾಗಿಸುತ್ತದೆ ಅಂತ. ಹೌದು, ಜಯಪ್ರಕಾಶ್ ನಾಗತಿ ಹೇಳಿ ಸರ್ ಅವರು ಸಂಕ್ಷಿಪ್ತವಾಗಿ ಬಹಳ ಚೆನ್ನಾಗಿ ಹೇಳಿದ್ರು. ದೃಢತೆಯ ಸಂವಹನ, ದೃಢವಾಗಿರುವಂತದ್ದು. ಮನುಷ್ಯ ದೃಢವಾಗಿ, ದೇಹ ದೃಢವಾಗಿರ್ಬೇಕಂತಂದ್ರೆ ಯಾವ ರೀತಿಯಲ್ಲಿ ಇರಬೇಕು, ಮನಸ್ಸು ಒಂದು ದೃಢವಾಗಿರ್ಬೇಕಂತಂದ್ರೆ ಆ ಅಸರ್ಟಿವ್ ಕಮ್ಯುನಿಕೇಶನ್ ಅಳವಡಿಸ್ಕೊಳ್ಬೇಕು. ನಾವ್ ಹೇಳ್ತೀವಲ್ಲ, ಸತ್ಯಮೇವ ಜಯತೆ ಅಂತ. ಆ ಸತ್ಯಮೇವ ಜಯ, ಸತ್ಯವನ್ನ ಆಡಂತ ಸಂದರ್ಭ ಯಾವತ್ತಾದ್ರೂ ಜಯ ಇದ್ದೇ ಇರುತ್ತೆ. ಆ ರೀತಿಯಲ್ಲಿ ಆ ದೃಢತೆಯ ಸಂವಹನ ಕೌಶಲದಲ್ಲಿ ಆ ಅಂಶಗಳು ಅಡಗಿದಾವೆ. ಆ ಅಂಶಗಳನ್ನು ಅಳವಡಿಕೆ ಮಾಡಿಕೊಂಡ ಸಂದರ್ಭದಲ್ಲಿ ಸದೃಢವಾಗಿ ನಮ್ಮ ಸಮಸ್ಯೆಗಳಿಗೆ ಒಂದು ಬರದಂತೆ ನಾವು ತಡೆಯುವಂಥದ್ದು, ಒಂದು ಸಮಸ್ಯೆ ಇಲ್ಲದೆ ಅಂತ ಕಡಿಮೆ ಮಾಡಿಕೊಳ್ಳುವಂಥದ್ದು ಅದರಲ್ಲಿ ಇರ್ತದೆ ಅಂತಕ್ಕಂಥದ್ದು. ನಾವು ಸಾಮಾನ್ಯವಾಗಿ ದೃಢತೆಯ ಸಂವಹನದಲ್ಲಿ ಒಂದು ಕ್ಲಾರಿಟಿ ಇರುತ್ತೆ, ಮಾತಿನಲ್ಲಿ ಪರ್ಫೆಕ್ಟ್ ಆಗಿ ಮಾತಾಡ್ತೀವಿ ಹೀಗೆ ಅಂತ. ಇನ್ನೊಂದು ನಿರ್ಧಾರ ತೆಗೆದುಕೊಂಡು ಪರ್ಫೆಕ್ಟ್ ನಿರ್ಧಾರ ಇರ್ತದೆ, ಯಾವ್ದೇ ಹಿಂದೂ ಮುಂದೆ ಅಂತ ಇರುವುದಿಲ್ಲ. ಆತ್ಮವಿಶ್ವಾಸ ಇರುತ್ತೆ, ನಂಬಿಕೆ ಇರುತ್ತೆ, ಮತ್ತು ನಾವು ಒಬ್ಬ ವ್ಯಕ್ತಿಯಲ್ಲಿ ಮಾತಾಡಬೇಕಾದ್ರೆ ಅಲ್ಲಿ ಒಂದು ಪರಸ್ಪರ ಗೌರವ ಇರುತ್ತೆ. ಈ ಎಲ್ಲಾ ಅಂಶಗಳು ಸಹ ಒಬ್ಬ ಮನುಷ್ಯನನ್ನ ಒಂದು ಯಾವುದೇ ಸಮಸ್ಯೆಗಳೇ ಬೀಳದ ಹಾಗೆ ಮತ್ತು ಸಮಸ್ಯೆಗಳು ಬಾರದ ಹಾಗೆ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೋಬಹುದು ಅಂತಕ್ಕಂಥದ್ದನ್ನ ನಾನು ಹೇಳ್ತಾ, ಈ ಒಂದು ವಿಷಯವನ್ನು ಕುರಿತು ನಮ್ಮ ಎಲ್ಲಾ ಆನ್ಲೈನ್ ಅಭ್ಯರ್ಥಿಗಳು ಏನ್ ಮಾತಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಿಜಾಪುರದವರು ನೇತ್ರಾವತಿ ಮೇಡಮ್ ಅವರು, ಇವರು ನಮ್ಮ ಯೋಗ ಶಿಕ್ಷಕರಾಗಿದ್ದಾರೆ. ಅವ್ರು ಏನ್ ಮಾತಾಡ್ತಾರೆ ನೋಡ್ತಾ ಹೋಗೋಣ. ನೇತ್ರಾವತಿ ಮೇಡಮ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ದೃಢತೆಯ ಸಂವಹನ ಸಮಸ್ಯೆಗಳನ್ನು ಕಡಿಮೆಗೊಳಿಸುತ್ತದೆ ಅಂತ ಹೇಳಿ. ಹೆಂಗಂತಂದ್ರೆ, ಈಗ ಸಮಸ್ಯೆಗಳು ಅಂದ್ರೆ ಈಗ ಯಾವ್ದಂದ್ರೆ ಒಬ್ಬರ ಮೇಲೆ ಒಬ್ರಿಗೆ ವಿಶ್ವಾಸ ಇಲ್ಲದ ವಿಷಯದಾಗ ಮತ್ತ ಯಾವ ವಿಷಯ ಹೇಳ್ತೀವಿ ಸ್ಪಷ್ಟವಾಗಿ ಹೇಳೋದಿಲ್ಲ ನಾವು. ಯಾಕಂದ್ರೆ ದ್ವಂದ್ವ ಅರ್ಥ, ಎರಡೆರಡು ಅರ್ಥ ಕೊಡ್ಬೇಕು. ಆ ತರ ಒಬ್ರಿಗೆ ಹೋಗಿ ಮತ್ತೊಬ್ರಿಗೆ ಹೇಳೋದು, ಆದ್ರೆ ನಾ ಹಿಂಗೆ ಹೇಳಿನಿ ಅಂತೇಳಿ ಅವ್ರ ಮುಂದೆ ವಾದ ಮಾಡೋದು, ಇಲ್ಲ ನಾ ಅವ್ರು ಹಿಂಗೆ ಹೇಳ್ಯಾರ ಅಂತೇಳಿ ಅವ್ರು ವಾದ ಮಾಡೋದು. ಹಿಂಗಾಗಿ ಜಗಳಗಳು ಬಾಳ ಆಗ್ತಿರ್ತಾವ ಇವತ್ತಿನ ಕಾಲದಾಗ, ಇವತ್ತಿನ ಘಟ್ಟದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈಗ ದೃಢತೆ ಸಂವಹನ ಅಂದ್ರೆ ಭರತ, ಮತ್ ನಾನು ಒಂದು ರಾಮಾಯಣದ ಒಂದು ಪ್ರಸಂಗ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಭರತ ಕೈಕೆಯ ಮಗ, ಅವನು ಕೈಕೆ ಒಂದು ನಿರ್ಧಾರ ತಗೊಂಡಿರ್ತಾಳ. ಯಾಕಂದ್ರೆ ರಾಮನಿಗೆ ಕಾಡಿ ಕಳ್ಸೋಲ್ಕ ದಶರಥನಿಗೆ ಹೇಳಿರ್ತಾಳಲ್ಲ, ಅದೇ ಅವ ಭರತ್ ಹ್ಯಾಂಗ ದೃಢತೆ ಅಂದ್ರೆ ತನ್ನ ಮ್ಯಾಲ ಆತ್ಮವಿಶ್ವಾಸ ಇತ್ತು. ನಮ್ಮ ಅಣ್ಣ ಯಾವುದು ತಪ್ಪ ಮಾಡಿಲ್ಲ, ಅವ್ರ ಕುಟುಂಬದವ್ರು, ಅವ್ರ ನಮ್ಮ ಯಾರು ತಪ್ಪು ಮಾಡಿಲ್ಲ, ಆದ್ರೂ ಅವನಿಗೆ ಈ ತರ ಮಂತಾರೆ ಅನ್ನೋದು ಒಂದು ಇದು ಕುಹಕ ಬುದ್ಧಿ ಉಳ್ಳವಳವ್ರು ಏನೋ ಕಿವಿ ಚುಚ್ಚಿದಾಳ, ಅದ್ರದಿಂದ ನಮ್ಮ ತಾಯಿ ಈ ತರ ಮಾತಾಡ್ತಾಳ ಅಂತೇಳಿ ಅವನಿಗೆ ತಾಯಿ ಮೇಲೂ ಆತ್ಮವಿಶ್ವಾಸ ಇತ್ತು ಮತ್ತು ಅಣ್ಣನ ಮೇಲೂ ಇತ್ತು. ಅದ್ರ ಸಂಬಂಧ ಅವ ಏನ್ ಮಾಡ್ದ, ಪಾದುಕಿಗಳನ್ನೇ ತನ್ನ ರಾಜ್ಯ ಆಳಕ್ಕೆ ಇಡ್ತಾನಲ್ಲ, ಅದೇ ತರ ಅಣ್ಣನ ಮೇಲೆ ಯಾವುದು ಅವನಿಗೆ ಇದು ಬರ್ಲಿಲ್ಲ, ಅವನಿಗೆ ಭೇದ ಭಾವ ಇರ್ಲಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್. ಧನ್ಯವಾದಗಳು, ಬಹಳ ಚೆನ್ನಾಗಿ ಹೇಳಿದ್ರು. ರಾಮಾಯಣದ ಒಂದು ಭಾಗವನ್ನು ತಗೊಂಡು ಸಾಮಾನ್ಯವಾಗಿ ನಾವು ನೋಡ್ತೀವಿ, ಭರತನ ಮೇಲೆ ರಾಮ ರಾಮನ ನಂಬಿಕೆ ಎಷ್ಟಿತ್ತು, ರಾಮನ ಮೇಲೆ ಬರೆದು ಭರತನಿಗೆ ಅಷ್ಟೇ ನಂಬಿಕೆ ಇತ್ತು. ಅವನ ಪರ್ಫೆಕ್ಟ್ನೆಸ್ ಇತ್ತು, ಅವನು ಹೇಗಿದ್ದಾನೆ ಅಂತಕ್ಕಂಥದ್ದು. ಯಾರೋ ತಮ್ಮ ರಾಮನ್ನ ಕಾಡಿಗೆ ಕಳಿಸಿದ್ರು ಅವ್ರ ತಾಯಿ,
ಅವ್ರ ಮೇಲೆ ಅಷ್ಟೇ ವಿಶ್ವಾಸ ಇತ್ತು ಅಂತಕ್ಕಂಥ ಬಹಳ ಚೆನ್ನಾಗಿ ವಿವರಿಸಿದ್ರು ನಮ್ಮ ನೇತ್ರಾವತಿ ಮೇಡಮ್ ಅವರು. ಧನ್ಯವಾದಗಳು ಅವ್ರಿಗೂ. ಇದೇ ವಿಷಯವನ್ನು ಕುರಿತು ನಮ್ಮ ರವಿ ಸರ್ ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ರವಿ ಸರ್ ನಮಸ್ಕಾರ. ನಮಸ್ಕಾರ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರ. ಸುಂದರ ದಿನ ಸ್ನೇಹಿತರೆ. ಬಹಳ ಚೆನ್ನಾಗಿರೋ ಒಂದು ಟಾಪಿಕ್. ದೃಢತೆಯ ಸಂವಹನ ಇದ್ದಲ್ಲಿ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು, ಸಮಸ್ಯೆ ಕಡಿಮೆ ಇರ್ತದೆ ಅಂತಕ್ಕಂಥದ್ದು. ನೋಡಿ, ದೃಢತೆಯ ಸಂವಹನ ಇದ್ರೆ ಆ ವ್ಯಕ್ತಿ ಸಮಸ್ಯೆಗಳಿಂದ ಸುರಕ್ಷಿತವಾಗಿರ್ತಾನೆ ಮತ್ತು ಎಲ್ಲರಿಗೂ ಪ್ರಿಯವಾಗಿರ್ತಾನೆ. ಯಾಕೆಂದ್ರೆ ಅವನ ಮಾತಿನಲ್ಲಿ ಗೌರವ ಇರುತ್ತದೆ, ಆತ್ಮವಿಶ್ವಾಸ ಇರುತ್ತದೆ ಮತ್ತು ಒಂದು ಕ್ಲಾರಿಟಿ ಇರುತ್ತದೆ. ಒಂದು ಮಾತಿದೆ, ಆರೋಗ್ಯ ಸಂಪಾದನೆ ಸಾಧ್ಯ ಉತ್ತಮ ಆಹಾರ ಬಲದಿಂದ, ಯಾವುದೇ ಕಲೆಯನ್ನು ಕರಗತ ಮಾಡಿಕೊಳ್ಳಲು ಸಾಧ್ಯ ಸತತ ಅಭ್ಯಾಸ ಬಲದಿಂದ, ಹಣ ಸಂಪಾದನೆ ಸಾಧ್ಯ ಶ್ರಮ ಬಲದಿಂದ, ಜ್ಞಾನ ಸಂಪಾದನೆ ಸಾಧ್ಯ ಓದಿನ ಬಲದಿಂದ, ಆದರೆ ಎಲ್ಲರನ್ನು ಗೆಲ್ಲಲು ಸಾಧ್ಯ ಮಾತಿನ ಬಲದಿಂದ ಅಂತ ಹೇಳ್ತಾರೆ. ಅದರಿಂದ ಈ ಮಾತಿನ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಒಂದು ಸಂದೇಶವನ್ನು ಸಾರ್ತದೆ. ಒಂದು ಕತೆ ಇದಕ್ಕೆ ನಾನು ಹಂಚಿಕೊಳ್ಳಕ್ಕೆ ಇಚ್ಛಪಡ್ತೀನಿ ಸ್ನೇಹಿತರೆ. ಅಕ್ಬರ್ ಮತ್ತು ಬೀರ್ಬಲ್ನ ಕತೆ ಇದು. ಅಕ್ಬರ್ ರಾಜನಿಗೆ ಒಂದು ದಿವಸ ಒಂದು ಕನಸನ್ನು ಬೀಳ್ತದೆ. ಆ ಕನಸನ್ನು ಬಿದ್ದಾಗ ಅಲ್ಲಿ ತುಂಬಾ ಹೆಸರಾಂತ ಜ್ಯೋತಿಷಿಗೆ ಕರೆಸಿ, ನೋಡಿ ಜ್ಯೋತಿಷಿಗಳೇ, ಇಂತಹ ಕನಸು ನನಗೆ ಬಿದ್ದಿದೆ, ಇದರ ಅರ್ಥ ಏನು ಅಂತ ಕೇಳ್ತಾನೆ. ಆಗ ಆ ಜ್ಯೋತಿಷಿ ಹೇಳ್ತಾನೆ, ಈ ಕನಸಿನ ಒಂದು ಅರ್ಥ ಏನಂದ್ರೆ, ರಾಜರೇ, ನನಗೆ ಹೇಳಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ನೀವು ಕೇಳಿದ್ರಲ್ಲ, ನಿಮ್ಮ ಆಜ್ಞೆಯಂತೆ ನಾನು ಈ ಅರ್ಥವನ್ನು ಹೇಳ್ತೇನೆ. ರಾಜರೇ, ನಿಮ್ಮ ಕಣ್ಣುದರಲ್ಲೇ ನಿಮ್ಮ ಆಪ್ತ ಸಂಬಂಧಿಕರು ಬಂಧುಗಳೆಲ್ಲ ಸಾವನ್ನಪ್ಪುತ್ತಾರೆ ಅಂತ ಹೇಳ್ತಾನೆ. ಆಗ ಅಕ್ಬರ್ ರಾಜನಿಗೆ ಬಹಳ ಕುಪಿತನಾಗ್ತಾನೆ, ಕೋಪ ಬರ್ತದೆ ಅವನಿಗೆ. ಇವನಿಗೆ ಜೈಲಿಗೆ ಕಳಿಸಿ ಅಂತ ಹೇಳಿ ಅವನಿಗೆ ಶಿಕ್ಷೆಯನ್ನ ನೀಡ್ತಾನೆ. ಆದ್ರೆ ಅವನ ಸಮಾಧಾನ ಆಗೋದಿಲ್ಲ. ಅವಾಗ ಬೀರ್ಬಲ್ನಿಗೆ ಕರೆದು ಇದೇ ಕಥೆಯನ್ನ ಹೇಳಿ ಇದರ ಅರ್ಥ ಏನ್ ಹೇಳಪ್ಪ ಅಂತ ಕೇಳಿದಾಗ ಬೀರ್ಬಲ್ ಹೇಳ್ತಾನೆ, ಯಾಕಂದ್ರೆ ಜಾಣ ಬೀರ್ಬಲ ನೋಡಿ ಅವನು. ಅವನಿಗೆ ಆ ಕಥೆಯನ್ನು ಕೇಳಿದಾಗ ಬಹಳ ಸರಳವಾಗಿ ಹೇಳ್ತಾನ ಅವನು, ಪ್ರಭು, ನಿಮ್ಮ ಆಯುಷ್ಯ ನಿಮ್ಮ ಎಲ್ಲ ಬಂಧು ಬಳಗದವರಿಗಿಂತ ದೀರ್ಘವಾಗಿದೆ ಅಂತ ಹೇಳ್ತಾನೆ. ಆಗ ನೋಡಿ ಈ ವ್ಯತ್ಯಾಸ. ಸಂವಹನ ನೋಡಿ ಎಲ್ಲ ಸರಿಯಾಗಿ ಕಾಣ್ತದೆ ಹೇಳೋದು, ರಿಪ್ಲೈ ಏನ್ರಿ ಎಲ್ಲ ಸರಿಯಾಗಿ ಕಂಡ್ರು ಕೂಡ ಹೇಳುವ ಸಂವಹನ ರೀತಿ ಬೇರೆ ಬೇರೆ. ಆದ್ರಿಂದ ಸಂವಹನದಲ್ಲಿ ದೃಢತೆ ಸಂವಹನ ಬಹಳ ಮುಖ್ಯ ಆಗ್ತದೆ. ನಾವು ಅದನ್ನ ನಮ್ಮಲ್ಲಿ ಪ್ಯಾಸಿವ್ ಆಗಿರ್ಬೋದು, ಅಗ್ರೆಸಿವ್ ಆದ್ರೆ ನಮ್ಮ ವ್ಯಕ್ತಿತ್ವದ ಮೇಲೆ ಒಂದು ನಕಾರಾತ್ಮಕ ಪರಿಣಾಮವನ್ನು ಬೀರ್ತದೆ. ಅದರಿಂದ ದೃಢತೆಯ ಸಂವಹನ ನಮ್ಮಲ್ಲಿ ಇತ್ತು ಅಂದ್ರೆ, ನಮ್ಮ ಕಲೆಯನ್ನು ನಾವು ಕರಗತ ಮಾಡಿಕೊಂಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ ನಾವು ಸಮಸ್ಯೆಗಳಿಂದ ದೂರ ಇರ್ತೇವೆ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಅವರಿಗೆ ಧನ್ಯವಾದಗಳು. ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ. ತಮಗೂ ಧನ್ಯವಾದಗಳು ಸರ್. ಬಹಳ ಚೆನ್ನಾಗಿ ಹೇಳಿದ್ರಿ, ಒಂದು ಉದಾಹರಣೆ ಕೊಡ್ತಾ. ಹೌದು, ನಾವು ಪ್ಯಾಸಿವ್ ಆಗಿ ಅಗ್ರೆಸಿವ್ ಆಗಿದ್ದಂತ ಸಂದರ್ಭದಲ್ಲಿ ನಮ್ಮ ವ್ಯಕ್ತಿತ್ವ ಮೇಲೆ ಒಂದು ನೆಗೆಟಿವ್ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದನ್ನ ಒಂದು ಕಥೆಯ ಮೂಲಕ ಒಂದು ವಿಷಯವನ್ನ ಹೇಗಾದ್ರೂ ಹೇಳ್ಬೋದು. ಒಂದು ಪಾಸಿಟಿವ್ ಆಗಾದ್ರೂ ಹೇಳ್ಬೋದು, ನೆಗೆಟಿವ್ ಆಗಾದ್ರೂ ಹೇಳ್ಬೋದು. ಪಾಸಿಟಿವ್ ಅನ್ನು ಪಾಲಿಸಬೇಕು ಅಂತಕ್ಕಂಥದ್ದನ್ನ ಹೇಳಿ ಬಹಳ ಸೊಗಸಾಗಿ ವಿವರಿಸಿದ್ರೆ ತಮಗೆ ಧನ್ಯವಾದಗಳು. ಇದೇ ವಿಷಯನ ಕುರಿತು ನಮ್ಮ ಪ್ರೇಮಲತಾ ಮೇಡಮ್ ಅವರು ಏನ್ ಮಾತಾಡ್ತಾರಂತ ನೋಡ್ತಾ ಹೋಗೋಣ. ಪ್ರೇಮಲತಾ ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ದೃಢತೆಯ ಸಂವಹನ ಸಮಸ್ಯೆಗಳನ್ನು ಕಡಿಮೆಗೊಳಿಸುತ್ತದೆ. ಸರ್, ನಾವು ಇವಾಗ ಏನು ಅಂದ್ರೆ ಮಾತಾಡ್ತಾ ಏನೋ ಒಂದು ಮುಚ್ಚಾಕಕ್ ಹೋಗ್ತೀವಿ, ಅದ್ ಪ್ಯಾಚಪ್ ಮಾಡಕ್ ಹೋಗಿ ಸಿಗಾಕತ್ತೀವಿ. ಒಂದು ಸುಳ್ಳು ಮುಂದೆ ಹೋಗ್ತಾ ದೊಡ್ಡ ಸುಳ್ಳಾಗುತ್ತೆ ಸರ್. ಈ ಒಂದ್ ಗಾಯನ ಒಂದ್ ಚೂರ್ ಕೆರ್ಕೊಂಡ್ರೆ ಏನಾಗುತ್ತೆ ಸರ್, ಅದ್ ಮತ್ತೆ ಪದೇ ಕೆರಿತಾ ದೊಡ್ಡ ಗಾಯ ಆಗಿ ಒಂದಿನ ಅದೊಂದು ಹುಣ್ಣಾಗಿ ಒಡೆಯೋ ಸಂಭವ ಆಗ್ಬೋದಿಲ್ಲ, ಒಂದ್ ಕಾಲು ಕೈಯೋ ತೆಗಿಯೋ ಸಂಭವ ಆಗ್ಬೋದು. ಆತರ ಒಂದು ನಾವು ದೃಢತೆಯ ಸಂವಹನದಲ್ಲಿ ಸಮಸ್ಯೆಗಳನ್ನ ನಾವು ತಂದ್ಕೋಬಾರ್ದು ಸರ್. ಅದು ಚೆನ್ನಾಗಿ ನಾವು ಎಷ್ಟು ಧೈರ್ಯವಾಗಿ, ಎಷ್ಟು ಒಂದು ಒಳ್ಳೆ ತನದಲ್ಲಿ ನಿಜನ ಎಷ್ಟು ಇದಾಗ ಮಾತಾಡ್ತೀವಿ ಅಷ್ಟು ಒಳ್ಳೇದು. ನಿಜನ ಮಾತಾಡ್ಕೊಂಡು ಹೋಗೋದ್ರಿಂದ ಒಂದು ದಿನ ಸಮಸ್ಯೆ ಆಗ್ಬೋದು ಸರ್. ನಾವು ಹೇಳೋ ಒಂದು ಸತ್ಯ ಅಕಸ್ಮಾತ್ ಅವರಿಗೆ ಒಂದಿನ ಇದಾಗ್ಬೋದು, ಅದ್ ಪರಿಹಾರ ಆಗುತ್ತೆ. ನಾವು ಅದನ್ನೇ ಒಂದು ಸುಳ್ಳು ಹೇಳ್ಕೊಂಡು ಹೋದ್ರೆ ಅದು ಸಾಯೋವರೆಗೂ ಇರುತ್ತೆ ಸರ್. ಇವ್ರು ಅವತ್ ಸುಳ್ಳು ಹೇಳಿದ್ರು ಅದೇ ಒಂದು ಮನಸ್ಸಲ್ಲಿ ಉಳ್ಕೊಬಿಡುತ್ತೆ. ಮತ್ ನಾವ್ ಯಾವತ್ತಾದ್ರೂ ಒಂದಿನ ಸತ್ಯ ಹೇಳಕ್ ಹೋದ್ರು ಅವ್ರು ನಮ್ಮನ್ನ ನಂಬೋದೇ ಇಲ್ಲ. ಯಾಕೆಂದ್ರೆ ನಾವ್ ಒಂದು ಸುಳ್ಳು ಹೇಳೋದ್ರಿಂದ ಮತ್ತೆ ಅವ್ರಿಗೆ ಅದೇನಾಗುತ್ತೆ ಅಂದ್ರೆ, ಇವ್ರು ಯಾವಾಗ್ಲೂ ಹೇಳೋದೇ ಸುಳ್ಳು, ಇವ್ರು ಯಾವಾಗ್ಲೂ ಮಾತಾಡೋದೇ ಸುಳ್ಳು, ಬರೀ ಸುಮ್ನೆ ಸುಳ್ಳೆ ಹೇಳ್ತಾರೆ ಅಂತ ಅನ್ಬಿಟ್ಟು ಜನ ಅನ್ಕೋತಾ ಇರ್ತಾರೆ. ಹಂಗಾಗಿ ನಾವು ಅದು ಯಾವುದೇ ಸಂದರ್ಭದಲ್ಲಾಗಿರ್ಲಿ, ಏನೇ ಆಗಿರ್ಲಿ, ನಾವು ಅದನ್ನ ಸಂದರ್ಭಕ್ಕೆ ತಕ್ಕನಾಗಿ ನಾವು ಅದನ್ನ ಸತ್ಯಾಂಶ ಹೇಳೋದ್ರಿಂದ ಯಾವುದೇ ತರದ ತೊಂದರೆ ಇರಲ್ಲ ಸರ್. ಈಗ ಅವರೆಲ್ಲ ಹೇಳಿದ್ರು, ಮಹಾಭಾರತದ ಸ್ಟೋರಿ ಹೇಳಿದ್ರು, ರಾಮಾಯಣದ ಹೇಳಿದ್ರು, ಮತ್ತೆ ಇವರು ಬಿರ್ಬಲ್ಲೊಂದ್ ಹೇಳಿದ್ರು. ಅದೆಲ್ಲ ನಿಜ. ಜೀವನದಲ್ಲಿ ನಾವು ಹಿಂದಿನಿಂದ ಇತಿಹಾಸ ಪುರಾಣಗಳಲ್ಲೆಲ್ಲ ನೋಡಿದ್ರೆ ಒಂದು ಸುಳ್ಳಿಂದ
ಒಂದು ರಾಮಾಯಣನೇ ಇರ್ಬೋದು, ಮಹಾಭಾರತನೇ ಇರ್ಬೋದು, ಎಂತೆಂತ ದೊಡ್ಡ ದೊಡ್ಡ ಕಥೆಗಳನ್ನ ಸೃಷ್ಟಿ ಮಾಡ್ತು ಪ್ರಪಂಚದಲ್ಲಿ. ಹಂಗೆ ಜೀವನದಲ್ಲಿ ಒಂದು ಸುಳ್ಳು ಹೇಳಿ ನಾವು ಸೃಷ್ಟಿ ಮಾಡ್ಕೊಳ್ಳೋದು ತಪ್ಪು ಸರ್. ಸಮಸ್ಯೆಗೆ ಒಳಗಾಗಬಾರ್ದು. ಸಮಸ್ಯೆನ ಬಗೆಹರಿಸ್ಕೋಬೇಕು ಅಂತಂದ್ರೆ ನಾವು ದೃಢತೆಯನ್ನ ತಂದ್ಕೋಬೇಕು. ಮತ್ತೆ ಅದನ್ನ ನಾವು ಬಗೆಹರಿಸ್ಕೊಳ್ಳೋದ್ರಿಂದ ನಮ್ಗೆ ಒಂದು ಒಳ್ಳೇದಾಗುತ್ತೆ ಅಂತ ಇವತ್ತು ಮಾತು ಮುಗಿಸ್ತೀವಿ ಸರ್. ಧನ್ಯವಾದಗಳು. ಧನ್ಯವಾದಗಳು madam. ಬಹಳ ಚೆನ್ನಾಗಿ ಹೇಳಿದ್ರಿ. ಹೌದು, ಒಂದು ಸುಳ್ಳು ಸಾವಿರ ಸುಳ್ಳುಗಳಿಗೆ ನಿರ್ಮಾಣವಾಗಿ ಕಾರಣ ಆಗುತ್ತೆ ಮತ್ತು ಅದು ವ್ಯಕ್ತಿತ್ವದ ಮೇಲೆ ನೆಗೆಟಿವ್ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದು. ಅದು ನಮ್ಮ ಜೀವನವನ್ನೇ ಕೆಡಿಸುವಂತದ್ದಾಗುತ್ತೆ. ಅಂತ ವ್ಯಕ್ತಿಗಳು ಬಹಳ ನಮ್ಮ ಮುಂದೆ ಇದ್ದಾರೆ. ಅದನ್ನ ಬಿಟ್ಟು ಸತ್ಯ ನುಡಿಯುವಂತಹ ದೃಢತೆ ಸಂವಹನೆ ಅಳವಡಿಸಿಕೊಂಡು ಆ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಂಡ್ರೆ ಅನ್ನುವ ರೀತಿಯಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರಿ. ಇದೇ ವಿಷಯನ ಕುರಿತು ನಮ್ಮ ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ನಮಸ್ಕಾರ ಕೃಷ್ಣಮೂರ್ತಿ ಸರ್, ನಮಸ್ಕಾರ. ಸಂವಹನ ಸಮಸ್ಯೆಗಳನ್ನು ಕಡಿಮೆಗೊಳಿಸುತ್ತದೆ. ಈ ವಿಷಯದಲ್ಲಿ ಹೇಳೋದಾದ್ರೆ, ನಾವು ಯಾವುದೇ ಒಂದು ಮಾತನ್ನು ಮಾತಾಡ್ಬೇಕಾದ್ರೆ ನ್ಯಾಯಯುತವಾಗಿ ಸಮಯೋಚಿತವಾಗಿ ಮಾತುಗಳನ್ನು ಆಡಿದ್ರೆ ಸಾಮಾನ್ಯವಾಗಿ ಸಮಸ್ಯೆಗಳು ಕಡಿಮೆ ಬರ್ತವೆ. ಯಾಕೆಂದ್ರೆ ಸರ್ ಹಿಂದೆ ಜಯಪ್ರಕಾಶ್ ಸರ್ ಹೇಳಿದ್ದಾರೆ, ನಮಗೆ ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅಂತಾರೆ. ಸಾಮಾನ್ಯವಾಗಿ ಇಲ್ಲೇ ಒಂದು ಸಿಚುವೇಶನ್ ಇರ್ಲಿ, ಯಾವುದೇ ಒಂದು ಘಟನೆ ನಡೆಯೋ ಸಮಯದಲ್ಲಿ ಅಲ್ಲಿ ನಮ್ಗೆ ಏನಾದ್ರು ಒಂದು ಘಟನೆ ನಡೆಯುತ್ತೆ ಮಾತು ಸಂವಾದದಲ್ಲಿ ಇರ್ಬೋದು ಅಥವಾ ಯಾವುದೇ ಟೈಮಲ್ಲಿ, ಆ ಟೈಮಲ್ಲಿ ನಾವು ಅದರಲ್ಲಿ ನಾವು ಸಮಯೋಚಿತವಾಗಿ ನಾವು ಅದನ್ನ ಪಾಸಿಟಿವ್ ಆಗಿ ನಾವು ಅದನ್ನ ನಾವು ಮಾತಿನ ಮೂಲಕ ನಾವು ಸಮಸ್ಯೆಗಳನ್ನ ಕಮ್ಮಿ ಮಾಡಬಹುದು. ಅದರಿಂದ ನಾವು ಸಂವಹನದಲ್ಲಿ ದೃಢತೆ ಇರೋದು ತುಂಬಾ ಮುಖ್ಯ ಅವಶ್ಯಕತೆ ಅನ್ಸುತ್ತೆ. ಅದರಿಂದ ಆಯಾ ಸಮಯಗಳಿಗೆ ಕರೆಕ್ಟ್ ಆಗಿ ನಾವು ಮಾತುಗಳನ್ನ ನಾವು ಕರೆಕ್ಟ್ ಆಗಿ ನಾವು ಪಾಸಿಟಿವ್ ಆಗಿ ಮಾತಾಡ್ತಾ ಹೋದ್ರೆ ಅಲ್ಲಿರೋ ಸಮಸ್ಯೆಗಳು ತಿಳಿಗೊಳಿಸಿ ನಾವು ಮತ್ತೆ ಅದನ್ನ ನಮ್ಮ ಸರಿದಾರಿ ತರಬಹುದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸರ್. ಧನ್ಯವಾದಗಳು ಸರ್. ಕೃಷ್ಣಮೂರ್ತಿ ಸರ್ ಬಹಳ ಚೆನ್ನಾಗಿ ಹೇಳಿದ್ರು. ಆ ಒಂದು ದೃಢತೆಯ ಸಂವಹನ ಅಳವಡಿಕೆ ಮಾಡ್ಕೊಂಡ್ರೆ ನಮ್ಮ ಮನಸ್ಸು ದೃಢವಾಗಿ ಒಂದು ಸಮಸ್ಯೆಗಳು ಅಂತಕ್ಕಂಥ ಬಹಳ ತಂತಾನಿಗೆ ಕಮ್ಮಿ ಆಗುತ್ತವೆ ಅಂತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಹೇಳಿದ್ರು. ಅವರಿಗೆ ಧನ್ಯವಾದಗಳು. ಇದೇ ವಿಷಯನ ಕುರಿತು ನಮ್ಮ ಶೈಲಜಾ ಮೇಡಮ್ ಅವರು ಏನ್ ಹೇಳ್ತಾರೆ ಅಂತ ನೋಡ್ತಾ. ಶೈಲಜಾ ಮೇಡಮ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ಸಂವಾದದ ವಿಷಯ ತುಂಬಾ ಅರ್ಥಪೂರ್ಣವಾಗಿದೆ ಸರ್. ದೃಢತೆಯ ಸಂವಹನ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತದೆ. ಅಂದ್ರೆ ಜನರಲ್ಲಿ 3 ತರದ ಜನ ಇರ್ತಾರ ಅಂತ ಹೇಳ್ತಾರೆ ಸರ್. ಕೆಲವರು ತಮ್ಮ ವಿಚಾರಗಳನ್ನ, ಭಾವನೆಗಳನ್ನ ಅಥವಾ ತಮ್ದೇನೇ ಕುಂದುಕೊರತೆಗಳನ್ನ ಅಭಿವ್ಯಕ್ತಪಡಿಸಲ್ಲ, ಮನ್ಸಲ್ಲೇ ಇಟ್ಕೊಂತಾರ. ಮನ್ಸಲ್ಲೇ ಕೊರಗ್ತಾ ಅವ್ರು ತಮಗೆ ತಾವೇ ಕಷ್ಟಕ್ಕೆ ಗುರಿ ಮಾಡ್ಕೊಂಡು ಸಮಸ್ಯೆನ ಅನುಭವಿಸ್ತಾ ಇರ್ತಾರೆ. ಮತ್ತು ಒಂದು ಜನ ವರ್ಗ ಇರುತ್ತೆ, ಅವರು ಒರಟಾಗಿ ಮಾತಾಡುವಂತ ಅಗ್ರೆಸಿವ್ ಕಮ್ಯುನಿಕೇಶನ್ ಅಂತೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಇದೀವಲ್ಲ ಸರ್. ಹಾಗೆ ಅಂತ ಒರಟಾಗಿರ್ತಕ್ಕಂಥ ಇದ್ದುದನ್ನ ನೇರವಾಗಿ ಯಾವುದೇ ಇತರ ವ್ಯಕ್ತಿಗೆ ನೋವಾಗುತ್ತೆ ಅನ್ನೋ ಒಂದು ಸಣ್ಣ ವಿಚಾರವನ್ನು ಮಾಡದೆ ನೇರವಾಗಿ ಮಾತಾಡ್ತದೆ. ಇದರಿಂದ ಇತರ ವ್ಯಕ್ತಿಗಳ ಭಾವನೆಗಳಿಗೆ ಧಕ್ಕೆ ಆಗುತ್ತೆ, ಆತ್ಮಗೌರವಕ್ಕೆ ಚ್ಯುತಿ ಆಗುತ್ತೆ. ಹಾಗೆ ಅವರಿಗೆ ಇತರರಿಗೆ ಕಷ್ಟಗಳನ್ನ ಅವ್ರು ಕೊಡ್ತಾರೆ, ಸಮಸ್ಯೆಗಳಿಗೆ ಕಾರಣ ಆಗ್ತಾರೆ. ಇವೆರಡರ ಮಧ್ಯದ ಹಾದಿ ಅಂದ್ರೆ ಅಸರ್ಟಿವ್ ಕಮ್ಯುನಿಕೇಶನ್. ಅಂದ್ರೆ ಅವರಲ್ಲಿ ಅತಿ ದೈನ್ಯತ, ಅಂದ್ರೆ ಸ್ವಾಭಿಮಾನವನ್ನ ಬಿಟ್ಟು ಮಾತಾಡುವಷ್ಟು ದೈನ್ಯತೆ ಇರಲ್ಲ, ಸ್ವಾಭಿಮಾನದಿಂದ ಗೌರವದಿಂದ ಮಾತಾಡ್ತಾರೆ. ಹಾಗೆ ಅತಿ ಒರಟಾಗಿರಲ್ಲ, ಹೇಳೋದನ್ನ ಗೌರವಿತವಾಗಿ ವಿನಯವಾಗಿ ಇನ್ನೊಬ್ಬರಿಗೆ ಮನಮುಟ್ಟುವಂಗೆ ಹೇಳ್ತಾರೆ. ಈ ತರದ ಕಮ್ಯುನಿಕೇಶನ್ ಇರೋದ್ರಿಂದ ನಾವೇನಾಗುತ್ತೆ, ಬಹಳಷ್ಟು ಸಮಸ್ಯೆಗಳನ್ನ ಸರಳವಾಗಿ ಪರಿಹರಿಸಬಹುದು ಅಂತ ಹೇಳ್ತಾರೆ. ಇದಕ್ಕೆ ಒಂದು ಸಣ್ಣ ದೃಷ್ಟಾಂತವನ್ನು ಹೇಳ್ಬೇಕಂದ್ರೆ, ಒಂದು ಕುಟುಂಬದಲ್ಲಿ ನಿತ್ಯ ಜಗಳ ಆಗ್ತಾ ಇರುತ್ತೆ. ಪತಿ ಪತ್ನಿಯ ನಡುವೆ ಹೊಂದಾಣಿಕೆ ಸಮಸ್ಯೆಯಿಂದ ನಿತ್ಯ ಜಗಳ ಆಗ್ತಾ ಇರ್ಬೇಕಾದ್ರೆ ಅದೇ ಮನೆಯ ಎದುರಿರ್ತಕ್ಕಂಥ ಮತ್ತೊಂದು ಮನೆಯಲ್ಲಿ ಆ ದಂಪತಿಗಳು ತುಂಬಾ ಅನ್ಯೋನ್ಯವಾದ ಜೀವನವನ್ನ ನಡೆಸ್ತಾ ಇರ್ತಾರೆ. ಹಾಗೆ ಬಹುದಿನಗಳನ್ನ ಅವರನ್ನ ಅವಲೋಕಿಸಿದಂತ ಈ ಒಂದು ದಂಪತಿಗಳು, ಆ ಪತ್ನಿ ಹೇಳ್ತಾಳ ಅವ್ರ ಪತಿಗೆ, ಅವ್ರು ಒಂದು ದಿನಾನು ಜಗಳ ಆಡಿಲ್ಲ, ಅವ್ರದ್ದು ಏನು ಗುಟ್ಟಿರ್ಬೋದು ಒಂದ್ ಸ್ವಲ್ಪ ನೋಡಿ ತಿಳ್ಕೊಳ್ರಿ ಅಂತ ಹೇಳ್ತಾರಂತೆ. ಆಗ ಆ ಪತಿ ಏನ್ ಮಾಡ್ತಾರೆ, ಹಾಗೆ ಹೋಗಿ ನೇರವಾಗಿ ಕೇಳೋದೇನಂತ ಹೇಳಿ ಅಲ್ಲೇ ನಿಂತು ಅವ್ರ ಮಾತುಗಳನ್ನ ಆಲಿಸ್ತಾ ಇರ್ತಾರ. ಪತ್ನಿ ನೆಲ ಒರೆಸ್ತಾ ಇರ್ತಾರ, ಅಲ್ಲಿ ಏನೋ ಮಗು ಚೀರುತ್ತೆ. ಸಡನ್ ಆಗಿ ಹೋಗಿ ಆ ಮಗುನ ಹತ್ರ ಸಂತೈಸ್ತಾ ಇರ್ತಾಳೆ. ಆಫೀಸ್ ನಿಂದ ಬಂದಿರ್ತಕ್ಕಂಥ ಪತಿ ಆ ಒಂದು ಬಕೆಟ್ ಅನ್ನ ನೋಡ್ದೇನೆ ಒದ್ದು ಬಿಡ್ತಾರೆ. ಆಗ ನೀರೆಲ್ಲ ಚಲ್ಲಿ ಮನೆಯಲ್ಲೆಲ್ಲ ಇದಾಗ್ಬಿಡುತ್ತೆ, ತೇವಾಗ್ಬಿಡುತ್ತೆ. ಆಗ ಇಮಿಡಿಯೇಟ್ ಬಂದಿರ್ತಕ್ಕಂಥ ಪತ್ನಿ ಹೇಳ್ತಾರ, ಅಯ್ಯೋ ಕ್ಷಮಿಸ್ಬಿಡಿ, ನಾನೇ ನೋಡ್ಲಿಲ್ಲ, ನೀವು ಇಲ್ಲಿ
ನೀ ದಾರಿಯಲ್ಲಿ ಇಟ್ಟು ಹೋಗ್ಬಿಟ್ಟೆ, ನಂದೇ ತಪ್ಪು ಅಂತಾರಂತ. ಆಗ ಪತಿ ಹೇಳ್ತಾರಂತ, ಇಲ್ಲ ಇಲ್ಲ ನಿಂದೇನ್ ತಪ್ಪಿಲ್ಲ, ನಂದೇ ತಪ್ಪು, ನಾನೇ ನೋಡ್ಕೋಬೇಕಾಗಿತ್ತು ಅದನ್ನ, ನಂದೇ ತಪ್ಪು ಅಂತ ಹೇಳ್ತಾರಂತೆ. ಹಂಗೆ ಇಲ್ಲಿ ನಾವು ಏನೋ ಒಂದು ಘಟನೆ ಆದಾಗ ಆ ಅದ್ರ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋಷ್ಟು ನಮ್ಗೆ ಒಂದು ದೃಢತೆ ಇದ್ದಾಗ ನಮ್ಗೇನಾಗತ್ತೆ, ಆ ಕಮ್ಯುನಿಕೇಶನ್ ತುಂಬಾ ಉತ್ತಮವಾಗಿರುತ್ತೆ ಅನ್ನೋದನ್ನ ಇದು ಸಣ್ಣ ಒಂದು ದೃಷ್ಟಾಂತ ಹೇಳುತ್ತೆ ಸರ್. ಹಾಗಾಗಿ ನಾವು ಈ ತರ ಒಂದು ಉತ್ತಮ ಕಮ್ಯುನಿಕೇಶನ್ ಇಟ್ಕೊಳೋದ್ರಿಂದ, ಸಂವಹನ ಕೌಶಲ್ಯಗಳನ್ನ ಕಲಿಯೋದ್ರಿಂದ, ಈ ಅಸರ್ಟಿವ್ ಕಮ್ಯುನಿಕೇಶನ್ ಇಂದ ಎಂಥ ಒಂದು ಅದು ಸದ್ಯ ಕಷ್ಟ ಅನ್ಸಿದ್ರು ಕೂಡ ಇಂಥ ಒಂದು ಮಾತುಗಳನ್ನ ನಾವು ರೂಢಿಸ್ಕೊಳ್ತಾ ಹೋದಾಗ ನಮ್ಮ ಮಾತುಗಳು ಕೂಡ ಪ್ರಭಾವಶಾಲಿ ಆಗ್ತಾವ. ಅದ್ರ ಜೊತೆ ನಮ್ಮ ವ್ಯಕ್ತಿತ್ವವು ಕೂಡ ಒಂದು ಬೆಲೆ ಬರುತ್ತೆ. ಹಾಗೆ 4 ಜನ ನಮ್ಮನ್ನ ವಿಶೇಷವಾಗಿ ಗುರುತಿಸುವಂತಹ ಒಂದು ಅವಕಾಶ ಜಾಸ್ತಿ ಇರುತ್ತೆ ಸರ್. ಎಲ್ಲಾ ರೀತಿಯಿಂದ ನೋಡಿದಾಗ ಅಸರ್ಟಿವ್ ಕಮ್ಯುನಿಕೇಶನ್ ತುಂಬಾ ಉತ್ತಮವಾಗಿರ್ತಕ್ಕಂಥ ಕಮ್ಯುನಿಕೇಶನ್. ಹಾಗೆ ಹೇಳ್ತಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಮಾತನ್ನ ಕಲಿಸ್ತಕ್ಕಂಥ ಕಮ್ಯುನಿಕೇಶನ್ ಅಂದ್ರ ಅಸರ್ಟಿವ್ ಕಮ್ಯುನಿಕೇಶನ್ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಓಕೆ, ಧನ್ಯವಾದಗಳು ಮೇಡಮ್, ಬಹಳ ಚೆನ್ನಾಗಿ ಹೇಳಿದ್ರಿ. ಹೌದು, ಒಂದು ಕುಟುಂಬ ಚೆನ್ನಾಗಿರ್ಬೇಕಂದ್ರೆ ಎಲ್ಲಾ ವ್ಯಕ್ತಿಗಳು ದೃಢವಾದಂತಹ ಸಂವಹನವನ್ನ ಇನ್ನು ಅಸರ್ಟಿವ್ ಕಮ್ಯುನಿಕೇಶನ್ ಅಳವಡಿಕೆ ಮಾಡ್ಕೊಂಡ್ರೆ ಅದು ಅಷ್ಟು ಅಗ್ರೆಸಿವ್ ಇರಲ್ಲ, ಅಷ್ಟು ಪ್ಯಾಸಿವ್ ಇರಲ್ಲ. ಆ ಮಧ್ಯದ ಏನಿದೆ ಆತ್ಮವಿಶ್ವಾಸ ಅಂತಕ್ಕಂಥ ಅದನ್ನ ಅಳವಡಿಕೆ ಮಾಡ್ಕೊಂಡು ಕುಟುಂಬಗಳು ಚೆನ್ನಾಗಿರ್ತವೆ ಅಂತಕ್ಕಂಥದನ್ನ ತಮ್ಮದೇ ಆದ ರೀತಿಯಲ್ಲಿ, ತಮ್ಮದೇ ಆದ ದೃಷ್ಟಿಕೋನಗಳು ಬಹಳ ಚೆನ್ನಾಗಿ ವಿವರಿಸಿದ್ರಿ. ತಮಗೆ ಧನ್ಯವಾದಗಳು. ಇದೇ ವಿಷಯವನ್ನು ಕುರಿತು ಕಟೇರಿ ಸ್ವಾಮಿ ಅವರು ಏನ್ ಮಾತಾಡ್ತಾರ ಅಂತ ನೋಡ್ತಾ ಹೋಗೋಣ. ಕಟೇರಿ ಸ್ವಾಮಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ದೃಢತೆಯ ಸಂವಹನ ಸಮಸ್ಯೆಗಳನ್ನು ಕಡಿಮೆಗೊಳಿಸುತ್ತದೆ. ನೋಡಿ, ಈ ಒಂದು ಸಮಸ್ಯೆಗಳು ಎಲ್ಲೆಲ್ಲಿ ಉದ್ಭವ ಆಗ್ತವಂತ ನಾವು ಮೊದಲು ಕಂಡ್ಕೊಳ್ಬೇಕು. ನಾವು ಸುಳ್ಳು ಹೇಳೋದ್ರಿಂದ ಈ ಸಮಸ್ಯೆಗಳು ಜಾಸ್ತಿ ಉದ್ಭವ ಆಗ್ತವೆ. ವಿಶೇಷವಾಗಿ ಒಂದು ನಾವು ವೃತ್ತಿ ಮಾಡೋದ್ರಲ್ಲಿ ಆಗಿರ್ಬೋದು, ಒಂದು ಕುಟುಂಬದಲ್ಲಿ ಆಗಿರ್ಬೋದು, ಇಲ್ಲಿ ನಾವು ಪ್ರತಿದಿನ ಯಾವುದೋ ಒಂದು ವರ್ಕ್ ಅಲಾಟ್ಮೆಂಟ್ ಕೊಟ್ಟಾಗ ಅಲ್ಲಿ ಮಾಡ್ಬೇಕಾದ್ರೆ ಇವತ್ತಿನ ದಿನ ಪೂರ್ಣ ಮುಗಿಸಿ ಒಂದು ಮೇಲ್ ಮಾಡಿ ಅಂತಂದಾಗ ಒಂದು ಫೋನ್ ಮಾಡಿ ಕರೆ ಮಾಡಿ ಕೇಳಿದಾಗ ಅವಾಗ ಏನ್ ಹೇಳ್ತಾರೆ ಅವರು, ಇಲ್ಲ ಎಲ್ಲ ಮಾಡಿ ಮುಗಿಸಿದೀವಿ, ಇನ್ನೇನ್ ಮೇಲ್ ಕಳಿಸ್ಬೇಕಂದ್ರೆ ಕರೆಂಟ್ ಹೋಯ್ತು ಅಂತ ಹೇಳ್ತಾರೆ. ಹಾಗಾಗಿ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಕೆಲ್ಸನ ಪೂರ್ಣಗೊಳಿಸಿರಲ್ಲ. ನಾವು ಖುದ್ದಾಗಿ ಆಫೀಸ್ಗೆ ಹೋಗಿ ಒಂದು ಭೇಟಿ ನೀಡಿದ ಸಂದರ್ಭದಲ್ಲಿ ನಾವು ಅದನ್ನ ವೀಕ್ಷಣೆ ಮಾಡಿದಾಗ ಅಲ್ಲಿ ಯಾವುದೇ ಒಂದು ವರ್ಕ್ನ ಪೂರ್ತಿಯಾಗಿ ಮುಗಿಸಿರಲ್ಲ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಒಂದು ವೃತ್ತಿಯಲ್ಲಿ ಆ ಒಂದು ವ್ಯಕ್ತಿತ್ವನ ಒಂದು ಕಳೆದುಕೊಳ್ತಾರೆ. ಹಾಗಾಗಿ ಒಂದು ವೃತ್ತಿಯಲ್ಲಿ ಆಗಿರ್ಬೋದು, ಒಂದು ಕುಟುಂಬದಲ್ಲಿ ಆಗಿರ್ಬೋದು, ಇಂಥ ಸಾಕಷ್ಟು ಉದಾಹರಣೆಗಳು ನಮಗೆ ಕಾಣಸಿಗ್ತವೆ. ಹಾಗಾಗಿ ನಾವು ನಿಖರವಾಗಿ ಅಂದ್ರೆ ಸತ್ಯವಾಗಿ ನಾವು ಮಾತಾಡ್ಬೇಕಾಗ್ತದೆ. ನಾವು ದೃಢತೆ ಸಂವಹನದಿಂದ ನಾವು ಮಾತಾಡ್ಬೇಕಾಗ್ತದೆ. ಸುಳ್ಳು ಹೇಳೋದ್ರಿಂದ ಆ ಕ್ಷಣದಲ್ಲಿ ಮಾತ್ರ ನಮಗೆ ಖುಷಿ ನೀಡ್ಬೋದು ಹೊರತು ಒಂದು ಅದು ಅತ್ಯಂತ ಹೋಗ್ತಾ ಹೋಗ್ತಾ ಸುಳ್ಳು ಹೇಳೋದ್ರಿಂದ ಮುಂದೆ ದೊಡ್ಡ ಪರಿಣಾಮಕಾರಿಯಾಗಿ ನಮಗೆ ಆಘಾತ ಕೊಡ್ತದೆ. ಹಾಗಾಗಿ ನಾವು ಸತ್ಯವಾಗಿ ಮಾತನಾಡ್ಬೇಕು, ಇದ್ದದ್ದು ಇರೋದನ್ನೇ ಹೇಳಬೇಕು. ಆ ಕ್ಷಣದಲ್ಲಿ ಏನಾಗಿದ್ದೇನೆ ಅಷ್ಟಕ್ಕೆ ಮಾತ್ರ ನಾವು ಮಾತಾಡ್ಬೇಕು. ಅದನ್ನ ಇರ್ಲಿದ್ದು ಬರ್ಲಿದ್ದು ಅಂದ್ರೆ ಸಾರಿ ಹೇಳ್ದಾಗೆ ಕೊಂಕಣ ಸುತ್ತಿ ಮೈಲಾರ್ಕ್ ಬರದೆ ಏನೇನೋ ಹೇಳೋದು ಅಂತ ಅಲ್ಲ. ಹಾಗಾಗಿ ನಮ್ಮ ದೃಢತೆ ಸಂವಹನ ಗಟ್ಟಿಯಾಗಿರ್ಬೇಕು, ಅದು ಸ್ಪಷ್ಟತೆ ನೇರವಾಗಿರ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಧನ್ಯವಾದಗಳು ಸರ್, ಬಹಳ ಚೆನ್ನಾಗಿ ಹೇಳಿದ್ರಿ. ಸತ್ಯ, ನಿಷ್ಠ, ನಿಖರ ಈ ಅಂಶಗಳು ನಮ್ಮ ದೃಢತೆಯ ಸಂವಹನದಲ್ಲಿ ಇರ್ತವೆ. ಹೌದು, ಅದನ್ನ ಅಳವಡಿಕೆ ಮಾಡ್ಕೊಂಡ್ರೆ ನಮ್ಮ ವೃತ್ತಿಯಲ್ಲಿ ಮತ್ತು ನಮ್ಮ ಸಂಬಂಧಗಳು ಬಹಳ ಚೆನ್ನಾಗಿರ್ತವೆ. ಅದರಲ್ಲಿ ಸಮಸ್ಯೆಗಳು ಸಹ ಕಮ್ಮಿ ಆಗ್ತವೆ, ಇಲ್ದ ಮಾಡ್ಬೋದು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ನೋಡೋದೆಲ್ಲ ವೀಕ್ಷಕರೇ, ನಮ್ಮೆಲ್ಲಾ ಆನ್ಲೈನ್ ಅಭ್ಯರ್ಥಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಕಥೆಗಳ ಮೂಲಕ, ದೃಷ್ಟಾಂತಗಳ ಮೂಲಕ ತಮ್ಮ ಭಾವನೆಯನ್ನ ಬಹಳ ಸರಳವಾಗಿ, ಸೊಗಸಾಗಿ ಎಲ್ಲರಿಗೂ ಮೆಚ್ಚುಗೆ ಆಗುವಂತೆ ವ್ಯಕ್ತಪಡಿಸಿದ್ರು. ಈ ವಿಡಿಯೋ ನೋಡಿದಂತಹ ಎಲ್ಲಾ ವೀಕ್ಷಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೇಕಂತಂದ್ರೆ, ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ಬೇಕಂತಂದ್ರೆ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ನಿಮ್ಮ ಮೆಚ್ಚುಗೆಯನ್ನ ಕಳಿಸ್ಬೇಕಾದ್ರೆ ಲೈಕ್ ಬಟನ್ ಅನ್ನ ಇದು ಮಾಡಿ. ಇನ್ನೊಬ್ಬರಿಗೆ ಈ ವಿಷಯವನ್ನ, ಈ ಒಂದು ವಿಡಿಯೋವನ್ನ ರವಾನಿಸ್ಬೇಕಾದ್ರೆ ಶೇರ್ ಬಟನ್ ಅನ್ನ ಓಕೆ ಮಾಡಿ. ಇನ್ನ ಜಯಪ್ರಕಾಶ್ ನಾಗತ್ ಹೇಳಿ ಸರ್ ಅವರ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಬರ್ಬೇಕಂತಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೀವು ನೋಟಿಫಿಕೇಶನ್ ನಿಮಗೆ ಇದು ಬರುತ್ತೆ ಅಂತಕ್ಕಂಥದ್ದು. ಹಾಗೆ ಈ ಒಂದು ನಮ್ಮ ಜಯಪ್ರಕಾಶ್ ನಾಗತ್ ಹೇಳಿ ಸರ್ ಅವರ ಒನ್ ಡೇ ಕ್ಯಾಂಪ್
2 ಡೇ ಕ್ಯಾಂಪ್ 3 ಡೇ ಕ್ಯಾಂಪ್ ಆನ್ಲೈನ್ ಆಫ್ಲೈನ್ ಕ್ಲಾಸ್ಗೆ 1-to-1 ಮೆಂಟರಿಂಗ್ಗೆ ಅವಕಾಶ ಬೇಕು ಅಂತಂದ್ರೆ 9341259267 ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.